ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತು ನನ್ನ ತಂಗಿ ಹಾಗೆ ಕಾಶ್ವಿ ಎಲ್ಲರೂ ಸೇರಿ ಬನವಾಸಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ತಂಪಾಗಿದೆ, ಯಾಕಂದರೆ ಮೋಡ ಮೋಡ ಇದೆ, ಮಳೆ ಎಲ್ಲ ಬಂದೋಗಿದೆ. ಹಾಗೆಯೇ ಇಲ್ಲಿ ಕಾಣಿಸ್ತಾ ಇರೋದು ನನ್ನ ಬ್ಯಾಕ್ ಸೈಡಲ್ಲಿ ಪಾರಿಜಾತದ ಮರ. ನೋಡಿ ಇಲ್ಲೆಲ್ಲ ಹೂಗಳೆಲ್ಲ ಬಿದ್ದಿದೆ. ಒಂದು 2 ತಿಂಗಳ ಹಿಂದೆ ಬಂದೋಗಿದ್ದಾಗಿತ್ತು. ಇವಾಗ ನನ್ನ ತಂಗಿ ಅಂದರೆ ಆವಾಗ ನಾವು ಸ್ಕೂಲ್ ಟೈಮಲ್ಲಿ ಪ್ರವಾಸಕ್ಕೆ ಬರ್ತಿದ್ವಲ್ವ, ಆ ಟೈಮಲ್ಲಿ ಬಂದಿದ್ದವಳು 15 ವರ್ಷದ ಹಿಂದೆ. ಸೊ ಅದಕ್ಕೆ ಅವಳು ಹೋಗೋಣ ಅಂದು ಅದಕ್ಕೆ ಬಂದಿದ್ದೀವಿ ಇವಾಗ. ಇಲ್ಲೆಲ್ಲ ನೋಡಿ ತುಂಬ ಹಸಿರಾಗಿದೆ, ಚೆನ್ನಾಗಿರುತ್ತೆ ನಡೆಯೋಕ್ಕೆ. ಬರಿಗಾಲಲ್ಲಿ ಆರಾಮಾಗಿ ವಾಕ್ ಮಾಡ್ಬೋದು ಈವ್ನಿಂಗ್ ಟೈಮಲ್ಲೆಲ್ಲ ಬಂದರೆ. ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ 2 ಆನೆ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಬಟ್ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ ಕದಂಬರ ಕಾಲದ ಈ ಬನವಾಸಿ ದೇವಾಲಯ. ಬಟ್ ಈ ಸಲ ಹೋದಾಗ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಅಲ್ಲಿ ಹೇಳ್ತಾ ಇದ್ರು ಮಳೆಗಾಲದಲ್ಲಿ ಸ್ವಲ್ಪ ನೀರು ಸುರಿಯುತ್ತೆ ಒಳಗೆ ಅಂತ ಅಂದ್ಬಿಟ್ಟು. ಈ ಥರ ದೇವಾಲಯ ಮತ್ತೆ ಇವಾಗಿನ ಕಾಲದಲ್ಲಿ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಎಷ್ಟೊಂದು ಯೋಚನೆ ಮಾಡಿ ಎಷ್ಟು ಅದ್ಭುತವಾಗಿ ದೇವಾಲಯವನ್ನು ಕಟ್ಟಿದ್ದಾರೆ. ಈ ಬನವಾಸಿ ದೇವಸ್ಥಾನವನ್ನು ತುಂಬ ಇಂಪ್ರೂವ್ ಮಾಡ್ಬೋದಿತ್ತಲ್ವ, ಬಟ್ ಯಾರೂ ಕೂಡ ಇನಿಷಿಯೇಟಿವ್ ಆಗಿ ತೊಗೊಂಡು ಇದನ್ನು ಅಷ್ಟಾಗಿ ಇಂಪ್ರೂವ್ ಮಾಡಿಲ್ಲ. ಹಾಗೆಯೇ ಯಾವ ದೇವಸ್ಥಾನದಲ್ಲೂ ಕೂಡ ಇಷ್ಟು ದೇವರುಗಳು ಇಲ್ಲ ಅನ್ಕೋತೀನಿ. ಇಲ್ಲಿ ಎಲ್ಲ ಥರದ ದೇವರುಗಳು ಇದೆ, ವಾಯು, ಅಗ್ನಿ, ವರುಣ, ಹಾಗೆಯೇ ಯಮ, ಅರ್ಧಮುಖ ಗಣಪತಿ ಮತ್ತು ಬೇರೆ ಬೇರೆ ದೇವಾಲಯಗಳಲ್ಲಿ ಇರುತ್ತಲ್ವ. ಸೊ ಆ ಥರದ ಎಲ್ಲ ದೇವರುಗಳು ಇದೆ. ಬನವಾಸಿಯಲ್ಲಿ ಇರುವಂತಹ ಮಧುಕೇಶ್ವರ ದೇವರು ಇದು ಅಲಂಕಾರ ಮಾಡಿದ ಮೇಲೆ. ಹಾಗೆಯೇ ನೆಕ್ಸ್ಟು ಇಲ್ಲಿರೋದು ಆದಿಮಾನವ, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಈ ದೇವಸ್ಥಾನದ ಬಗ್ಗೆ ಇಲ್ಲಿಯ ಪೂಜಾರಿಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. 3ರಿಂದ 6ನೇ ಶತಮಾನ ಈ ಭಾಗದಿಂದ ಹೊರಬಡಿದು 10ರಿಂದ 15ನೇ ಶತಮಾನ ಬಾದಾಮಿ ತಾಲೂಕರು ಈಶ್ವರಿಂದ ಹಿಡಿದು ನಂದಿವರೆಗೂ 5 ಮಂಟಪ: ಗರ್ಭ ಮಂಟಪ, ಸಂಕಲ್ಪ ಮಂಟಪ, ಸಭಾ ಮಂಟಪ, ನೃತ್ಯ ಮಂಟಪ, ಬಸವಣ್ಣ ನೋಡಿ 7.5 ಅಡಿ ಎತ್ತರ, ಸ್ವಲ್ಪ ಮುಖ ತ್ರಾಸಿದೆ. ಬಲಗಣ್ಣು ಪಾರ್ವತಿ ನೋಡ್ತಾನೆ, ಎಡಗಣ್ಣು ಪರಮೇಶ್ವರ ನೋಡ್ತಾನೆ. ನಾವೆಲ್ಲರೂ ನೋಡಿದ್ರಲ್ಲ. ಹಾಗೂ ಮಧ್ಯದಲ್ಲಿ ಒಂದು ರೌಡ್ ನೋಡಿ ಮಹಾದೇವರ ನೃತ್ಯ ಮಾಡಿದ್ರು. ಮೊದಲ ಬಾರಿಸಿದ್ದು ಅಲ್ಲಮ್ಮಪುರ. ಆ 4 ಕಂಬದಲ್ಲಿ 1 ಕೈ ಮಾಡಿದ್ರೆ 2 ಕಾಳಕ್ಕೆ, 2 ಕೈ ಮಾಡಿದ್ರೆ 4 ಕಾಳುತ್ತೆ, ಡಬಲ್. ಈಗ ಕೊಡುತ್ತೆ, ತೋರುತ್ತೆ. ಇದು ತ್ರಿಲೋಕ ಮಂಟಪ. 1 ಪಾತಾಳೋಕ, 2 ಭೂಲೋಕ, 3 ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಅಖಿಲಪಾಲಕರು ಶಿವಪಾರ್ವತಿ ಆದಿಕೇಶ 8 ಆನೆಗಳು. ಇದು 1638ನೇ ಇಸ್ವಿ. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಸಿಂಹಾಸನ. ಆ ಗಂಟೆ ನೋಡಿ ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಗಂಟೆ ಹೊಡೆದ್ರೆ ಓಂ ಅಂತ ಬರುತ್ತೆ. ಈ ಗಂಟೆ ಹೊಡಿ 1 ಹೊಡೆದ್ರೆ 1 ನಿಮಿಷ ಬಂತಲೋ ಗಂಟೆ. 400 ವರ್ಷದ ಗಂಟೆ, 400 ವರ್ಷ. ಎಲ್ಲರಿಗೂ ಬಂತು. ಈ ಕಂಬ ನೋಡಿ ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ 2 ಕಂಬ ನೋಡಿ. ನಾ ಕೈ ಮಾಡ್ತೇನೆ, ಡಬಲ್ ಡಬಲ್ ಕೊಡುತ್ತೆ. 2 ಕೈ ಮಾಡೋದು 4 ಕೊಡುತ್ತೆ. ಮೇಲೆ ಈ ಕಂಬ ನೋಡಿ ಮೇಲೆ ಕೆಳಗಡೆ. ಆನಂತರ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲ ಮೂರ್ತಿಗಳಲ್ಲಿ ದೊಡ್ಡ ದೊಡ್ಡ ಸಣ್ಣ ಮೂರ್ತಿ, ಹನುಮಂತ, ಮತ್ತು ಹನುಮಂತ. ಪ್ರತಿಯೊಂದು ದೇವರ ಎಲೆಗಳ ಮರಿತೇಶ್ವರ ದೇವಸ್ಥಾನವಾಗಿದೆ. ಇಂದ್ರ, ಅಗ್ನಿ, ಯಮ, ನಾರದ್, ವರುಣ, ವಾಯು, ಕುಬೇರ, ಈಶಾನ. 1 ಕಲ್ಲಿನ ಮಂಟಪ ಇದೆ. ಪ್ರತಿಯೊಬ್ಬರು ನೋಡ್ತಾರೆ.
ಈ ಜಗತ್ತಿಗೆ ಹೋದರೆ ಸಿಗಲ್ಲ, ಕಟಗರಿ ಮಾಡ್ಲಿಕ್ಕಾಗಲ್ಲ. ಭಾಳ ಚೆನ್ನಾಗಿದೆ. ಅದು ಮಾತ್ರ ನೀವು ನೋಡಲೇಬೇಕು, ಫೋಟೋ ಬೇಕು, ನೋಡ್ಕೊಳ್ಳಿ. ಇದು ಮಾಡ್ಕೊಂಡು ಹೊರಗಡೆ ಆದ್ಮೇಲೆ ಎಂಟ್ರಸ್ಥಾನ ದೇವಸ್ಥಾನದ ತಿರುಪತಿ ವೆಂಕಟರಮಣ ತೀರ ಒಳಗಡೆ ಹೋಗ್ತದೆ. ಮಾತುಗಳು ನಿಮ್ಗೆಲ್ಲರಿಗೂ ಅನ್ನದಾನ ಪ್ರಸಾದ ಊಟ ಇದೆ. 19 ಊಟ ಬನವಾಸಿ, ತಿರ್ತಿ ಮಾರಿಕಾಂಬ, ಚೋಂದ, ವಾದ್ರಮಠ, ಮುಂಜುಗಡೆ ತಿರ್ತಿಯಲ್ಲಿ 6 ಕಡೆ ಊಟ. ಕಾಗಡಿ ಕಡೆ ಹೋದ್ರೆ ವರದಳ್ಳಿ ಸುಗಂಧರು, ಜೋಗ ಹೋದ್ರೆ ಅರಂಬೈಲಿ ಪದ್ಮಾವತಿ ಬಾಳದು, ಪೂರ್ವ ಕಡೆ ಹೋಗಿ ಸಾಗುಮಿಡಿಸಿ ಇದ್ರ ಬಗ್ಗೆ ತೋರ್ತೀನಿ ಕಾಣಿಕೆ. ಈ ಮಂಟಪ ನೋಡಿ ಎಷ್ಟು ಅದ್ಭುತವಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಇದನ್ನು ಒಂದೇ ಕಲ್ಲಿನಿಂದ ಮಾಡಿರೋದಂತೆ. ಹಾಗೆಯೇ ಇದಕ್ಕೆ ಕಂಬಗಳೆಲ್ಲ ಇದೆ ನೋಡಿ. ನಿಜವಾಗೂ ನನಗೆ ಫಸ್ಟ್ ನೋಡಿದಾಗ ಆಶ್ಚರ್ಯವಾಯಿತು. ಐತಿಹಾಸಿಕವಾಗಿರುವ ಈ ದೇವಸ್ಥಾನವನ್ನು ಇನ್ನೂ ಶ್ರೀಮಂತವಾಗಿ ಮಾಡಿದರೆ ಎಷ್ಟೋ ತಲೆಮಾರುಗಳಿಗೆ ಮಾದರಿಯಾಗ್ಬೋದು ಅಲ್ವಾ. ಹಾಗೆಯೇ ಇಲ್ಲಿ ನಿಮಗೆ ಸ್ವಲ್ಪ ಕಾಣಿಸ್ತಿರ್ಬೋದು, ಒಂದು ಹಕ್ಕಿ ಗೂಡನ್ನು ಕಟ್ಟಿ ಅದರೊಳಗೆ ಕೂತ್ಕೊಂಡಿದೆ ನೋಡಿ. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ಲೋ 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 ಮಗ ಸ್ಲೋ. ಇವಾಗ ಟೈಮ್ ಬಂದು 12:30 ಆಗಿದೆ. ಬಟ್ ತುಂಬ ಮೋಡ ಆಗಿರೋದ್ರಿಂದ ಚೆನ್ನಾಗಿ ತಂಪಿದೆ. ಕೇಳಿದರೆ ಇಲ್ಲಿ ನೋಡಿ ಎಲ್ಲ ನೀರು ಬೀಳ್ತಾ ಇದೆ. ವಾಯುದೇವ ನೀರು ಕಾಶು ಜಂಪ್ ಮಾಡು. ಕೆರೆ ದಂಡೆ ಮಾಡು. ದಂಡೆ ಕೆರೆ ಕೆರೆ ಹಾ ಕೆರೆ ಕೆರೆ ಕೆರೆ. ದಡ. ಇದು ಇಲ್ಲಿಯ ಊಟ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ರಾಶಿ ಕಲ್ಲಂಗಡಿ ಹಣ್ಣು ಬಂದಿದೆ ಇಲ್ಲಿ. ಎಷ್ಟಂತ ಕೇಳೋಣ. ಫ್ರೆಶ್ ಆಗಿರೋದು ಮತ್ತು ಸ್ವೀಟ್ ಆಗಿರೋದಿದೆ. ಒಂದೊಂದು ಕಡೆ ಹುಳಿ ಹುಳಿ ಎಲ್ಲ ಇರುತ್ತೆ, ಬಟ್ ಇಲ್ಲಿ ತುಂಬ ಸ್ವೀಟ್ ಆಗಿರುತ್ತೆ. ಸರ್ ಇದು ಅನಾನಸ್ ಎಷ್ಟು? ಇಲ್ಲ ನೋಡಿ 50 ರೂಪಾಯಿ 2. ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿರುವಂಥ ಇದು ಅನಾನಸ್. ನೆಕ್ಸ್ಟ್ ಇದು ಬನವಾಸಿ ಜಾತ್ರೆ ಟೈಮಲ್ಲಿ ಎಳೆಯುವಂಥ ತೇರು ಅನ್ಕೋತೀನಿ. ಇದು ಹಳೇದು. ಹಾಗೆಯೇ ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದು ನಾವು ಮುಂಚೆ ಬಂದಾಗ ಇರಲಿಲ್ಲ. ಇದು ಹೊಸದು ಅನ್ಕೋತೀನಿ. ಈ ರೀತಿಯಾಗಿದೆ. ಚೆನ್ನಾಗಿ ಆಲದ ಮರ ಹುಟ್ಟಿದೆ ಈ ದೇವರ ಇದ್ರ ಮೇಲೆ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.